ನಮಸ್ಕಾರ. ಕಳೆದ ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ವಂದನೆಗಳು. ಮೇಲೂ ನಿಮ್ಮ ಬೆಂಬಲವನ್ನು ನಾನು ಭಾಳ ಇಂಟ್ರೆಸ್ಟಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾವತ್ತೂ ನಿಮ್ಮ ಬೆಂಬಲ ನಮ್ಗೆ ಇರ್ತದೆ ಅಂತೇಳಿ. ಮತ್ತು ನಿಮ್ಮ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಹೋಗಿ ರೀಚ್ ಆಗಬೇಕು. ಮತ್ತು ನಾನು ಕಳಿಸಿದ ವೀಡಿಯೋಗಳಿಂದ ನೀವು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀರಿ. ಕಳೆದ ವೀಡಿಯೋಗಳೆಲ್ಲ ಖಂಡಿತವಾಗಿ ನೋಡಿರ್ತೀರಿ ಅನ್ನೋ ಒಂದು ನಂಬಿಕೆ ಮೇಲೆ ಹೇಳ್ತೀನಿ. ನಮ್ಮ ವೀಡಿಯೋಗಳು ನೋಡಿದ್ರೆ ವೀಡಿಯೋಗಳು ನೋಡ್ತಾ ನಿಮಗೆ ಸುಮಾರು ಸೋಲ್ಗಳು ಇರ್ತವೆ, ಮಾರಲ್ಗಳಿರ್ತವೆ. ಮಾರಲ್ಗಳಂದರೆ ಅದೇ ನೈತಿಕವಾದ ಒಂದು ಕಾರ್ಯಗಳು, ಮಾರಲ್ಸ್ ಅಂತ. ಸೊ ನಿಮಗೆಲ್ಲ ಗೊತ್ತಿರ್ತದೆ. ಅದನ್ನು ಅರ್ಥ ತಿಳ್ಕೊಳ್ಳೋದು, ಮತ್ತು ಕಾನೂನು ಇರ್ತದೆ, ಲಾ ಪ್ರಕಾರ ನಡ್ಕೊಂಡಿದ್ದೀವಿ ಅಂತ ವೀಡಿಯೋಗಳಲ್ಲಿ ತಿಳುವಳಿಕೆ ಇದೆ. ಆಮೇಲೆ ನಮ್ಮ ಲಿಮಿಟೇಷನ್ಸ್, ನಮ್ಮ ಡಿಸಿಪ್ಲಿನು, ಮತ್ತು ನಾವು ಹಿಂಗೆ ನಡ್ಕೋತೀವಿ ಅಂತ ಡಿಸಿಪ್ಲಿನ್ ಆಗಿರ್ತದೆ. ಇದೆಲ್ಲ ಒಬ್ಬೊಬ್ರಿಗೊಬ್ಬರಿಗೆ ಸೈಮಲ್ಟೇನಿಯಸ್ಲಿ ಈಕ್ವಲ್ ಆಗಿರ್ತದೆ. ಅಂದರೆ ಇಬ್ಬರಿಗೂ ಒಂದೇ ಥರ ಘಟನೆಗಳು ನಡೆದಿರ್ತದೆ. ಅವಾಗ ನೋಡಿಕೊಂಡು ಇದು ನಮ್ಮ ತಪ್ಪು, ಇದು ನಮ್ಮ ಸರಿ ಅಂತ ಮಾಡ್ಕೊಂಡು ಹೋಗೋದು. ಆ ಥರ ವೀಡಿಯೋಗಳೆಲ್ಲ ನಾವು ನಿಮಗೆ ಪೋಸ್ಟ್ ಮಾಡಿದ್ವಿ. ಇದೊಂದು ಜನರಲ್ ಮಾರಲಾದ ಸ್ಟೋರಿ. ಬಟ್ ಈ ವಿಡಿಯೋಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಏನು ಮಾಡ್ತೀವಿ ಇನ್ನು ಮುಂದಕ್ಕೆ, ಅದನ್ನು ಶಾಸ್ತ್ರವಾಗಿ ಮಾಡೋಕ್ಕೆ ನಾವೇನೇನು ಹೆಜ್ಜೆಗಳನ್ನ ತೊಗೊಂಡಿದ್ದೀವಿ ಅಂಥೇಳಿ ನಿಮಗೆ ನಾವು ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸ್ತೀವಿ. ನಾವು ನಮ್ಮ ಹ್ಯೂಮನ್ ರೈಟ್ಸ್ ಫೋರಮ್ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಮೊದಲನವಾಗಿ ಒಂದು ಅನ್ನದಾನ ಮಾಡಬೇಕಂತ ಒಂದು ಕೌಂಟರ್ನ ನಾವು ರೆಡಿ ಮಾಡಿರ್ತೀವಿ ನಮ್ಮ ಏರಿಯಾದಲ್ಲಿ. ಅಲ್ಲಿ ಅನ್ನದಾನ ಮಾಡೋರು ನಾವಾಗಿರ್ಬೋದು, ಇಲ್ಲ ನೀವಾಗಿರ್ಬೋದು, ಯಾರು ಬೇಕಾದ್ರೆ ಮಾಡ್ಬೋದು. ಇನ್ನೂ ಕೆಲವು ವಿಷಯಗಳಲ್ಲಿ ನೀವು ಯಾರೋ ಒಳ್ಳೆ ನಿಮಗೆ ಪರಿಚಯ ಇರೋ ಹೋಮ್ಗೋ, ಅಥವಾ ನೀವು ಯಾರೋ ನಿಮ್ಮ ಮಕ್ಕಳ ಬರ್ತ್ಡೇಗೋ, ಅಲ್ಲ ನೀವು ಏನೋ ಆ್ಯನಿವರ್ಸರಿಗೆ ಏನೋ ದಾನ ಮಾಡುವಂಥ ಅನ್ನದಾನಗಳ ಕೆಲವೊಂದು ಹೋಮ್ಗಳಿಗೆ ಮಾಡಿ ಅಂಥೇಳಿ ನೀವೇನೋ ರೆಫರ್ ಮಾಡಿದ್ರೆ ನಾವು ಆ ಮೆನುನ ಡಿಸೈಡ್ ಮಾಡಿಕೊಂಡು ಆ ವಿಷಯಗಳನ್ನ ಹೋಗೋಣ. ನಮಗೂ ಅದರಲ್ಲಿ ಅನುಭವ ಇದೆ. ಅದೇನೋ ಆ ಥರ ಮಾಡೋಕ್ಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಮುಖಾಂತರ ನೀವು ಅದನ್ನು ಮಾಡಿ ಆ ವಿಡಿಯೋಗಳನ್ನ ನಿಮ್ಗೆ ಶೇರ್ ಮಾಡೋಣ. ಮತ್ತು ಕೆಲವೊಂದು ಬಟ್ಟೆಗಳನ್ನ ಹಂಚ್ಕೊಳ್ಳೋಣ ಅಂತೇಳಿ. ಯಾರಿಗೆಲ್ಲ ಬಟ್ಟೆಗಳಿಲ್ಲ ಬೇಕಾಗುತ್ತೆ ಅಂತ ಒಂದು ಸ್ಥಿತಿ ಇರ್ತದೋ ಅವರು ಹಳೆ ಬಟ್ಟೆಗಳಾದರೆ ನಾವು ಅದನ್ನು ಡ್ರೈ ಕ್ಲೀನಿಂಗ್ ಮಾಡಿ ಐರನ್ ಮಾಡಿ ಪ್ಯಾಕ್ ಮಾಡಿರ್ತೀವಿ. ಅವರು ಅದನ್ನು ನಾವು ಸೈಜ್ಗಳನ್ನ ಇಂಡಿಕೇಟ್ ಮಾಡ್ತೀವಿ. ಯಾರು ಬೇಕಾದ್ರೆ ತಗೋಬೋದು. ಆ ಕೌಂಟ್ರ್ ಹತ್ರ ಬಂದು ಹೊಸ ಬಟ್ಟೆಗಳನ್ನೂ ನಾವು ಕೆಲವೊಂದು ಸೈಜ್ಗಳಲ್ಲಿ ಅಲ್ಲಿ ಇಟ್ಟಿರ್ತೀವಿ. ಅದನ್ನು ನೀವು ನಿಮ್ಮ ಕಡೆಯಿಂದ ಭಾಗವಹಿಸಿ ನೀವು ಕೊಡೋಂಗಿದ್ರೆ ಸರಿ, ನಾವು ಕೊಡೋಂಗಿದ್ರೆ ಅಂದರೆ ಇಬ್ಬರ ವಿಷಯನ ಸ್ಟಾರ್ಟ್ ಮಾಡೋಣ. ಬ್ಯಾಂಕ್ ಅಕೌಂಟ್ಗಳ ಸೌಲಭ್ಯವನ್ನು ಮಾಡ್ಕೊಂಡಿದ್ದೀವಿ. ಅದು ಇನ್ನು ಮುಂದೆ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀವಿ. ಡೊನೇಟ್ ಮಾಡೋರು ಧಾರಾಳವಾಗಿ ಡೊನೇಟ್ ಮಾಡ್ಬೋದು. ಮತ್ತು 80G ಎಕ್ಸಂಪ್ಷನ್ ಅಪ್ಲೈ ಮಾಡಿದ್ದೀವಿ. ಅದು ಬಂದು ಕಾರ್ಪೊರೇಟ್ ಫಂಡಿಂಗು, ದೊಡ್ಡ ಫಂಡಿಂಗ್ ಮಾಡೋರಿಗೆ ಅದನ್ನು ನಾವು ಎಕ್ಸಂಪ್ಷನ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅದನ್ನ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿ ಎಲ್ಲ ಪ್ರತಿಯೊಂದು ನಮ್ಮ ಕಡೆಯಿಂದ ಮಾಡಿಕೊಂಡು ತಯಾರಾಗಿದ್ದೀವಿ. ಇದನ್ನೆಲ್ಲ ನಾವು ಸ್ಟಾರ್ಟ್ ಮಾಡಿದ್ರೆ ಒಂದು ಸಲ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಶಾಶ್ವತವಾಗಿ ಹೋಗಬೇಕು ಅಂತ ನಿಮ್ಮೆಲ್ಲರಿಗೂ ನಾನು ಈ ವಿಡಿಯೋ ಮುಖಾಂತರ ತಿಳ್ಕೊತೀನಿ. ಮತ್ತು ನಮ್ಮ ವಿಡಿಯೋಗಳನ್ನ ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಹಂಚಿಸ್ರಿ, ನನಗೆ ಬೆಂಬಲ ಕೊಡಿರಿ. ಕೆಲವೊಂದು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ವರೆಗೆ ನಾವು ರೀಚ್ ಆಗೋಕ್ಕೆ ಏನೇನು ಮಾಡಬೇಕು ಅಂತೇಳಿ ಒಂದು 4 ಪಾಯಿಂಟ್ಸ್ಗಳನ್ನ ನಿಮಗೆ ಓದಿಸ್ತೀನಿ. ಈ ಪಾಯಿಂಟ್ಸ್ಗಳನ್ನು ಓದಿ ನಾವು ಮತ್ತೆ ಇದಕ್ಕೆ ಮುಂಚೆ ಯಾವುದು ಶೇರ್ ಮಾಡಿದ್ದೀವೋ ಆ ಪಾಯಿಂಟ್ಸ್ಗಳನ್ನು ಪ್ರತಿಯೊಂದು ವೀಡಿಯೋದಲ್ಲೂ ಇನ್ನು ಮುಂದಕ್ಕೆ ಒಂದೊಂದನ್ನ ಸಪ್ರೇಟಾಗಿ ತಗೊಂಡು ಅದಕ್ಕೆ ಒಂದು ಸಪ್ರೇಟಾಗಿ ವೀಡಿಯೋ ಹಾಕೋಣ. ಮಾಡಿಕೊಂಡು ಅದನ್ನು ಒಬ್ಬೊಬ್ಬರಿಗೆ ಹೆಂಗೆ ಆದವರಿಗೆ ತಿಳುವಳಿಕೆ ಮಾಡ್ಕೊಳ್ಳಿ. ಆಗಿಲ್ಲ ಅಂದ್ರೂ ನನಗೆ ಕೇಳಿರಿ. ಮತ್ತು ಯಾರಿಗೆಲ್ಲ ಏನು ಅರ್ಜೆಂಟಾಗಿ ಎಮರ್ಜೆನ್ಸಿಗಾಗಿ ಒಂದು ಉಪಯೋಗ ಬೇಕಾಗುತ್ತೆ ಅಥವಾ ಅವರಿಗೆ ಒಂದು ಹೆಲ್ಪ್ ಬೇಕಾಗುತ್ತೆ ಅನ್ನೋದೇ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ, ನಮ್ಮ ಹತ್ರನೇ ಕಳಿಸ್ರಿ. ಈಗ ಒಂದು 4 ಮುಖ್ಯವಾದ ಪಾಯಿಂಟ್ಸ್ಗಳನ್ನ ನಿಮಗೋಸ್ಕರ ಓದ್ತೀನಿ. ಅಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರೈಟ್ಸ್. ಅಬ್ಜೆಕ್ಟಿವ್ಸ್ ಅಂದರೆ ವಸ್ತುನಿಷ್ಠ. ಯಾವ ವಸ್ತುನಿಷ್ಠ ಇದೆಯೋ ಅದನ್ನು ಮಾಡಿಕೊಂಡು ಬೆಳ್ಕೊಂಡು ಹೋಗ್ಬೋದು ಹ್ಯೂಮನ್ ರೈಟ್ಸ್ನ. ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯೂಮನ್ ರೈಟ್ಸ್ ಅಂದರೆ ಹ್ಯೂಮನ್ ರೈಟ್ಸ್ ಅನ್ನೋ ಪದನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನೆ ನಾವು ಬಿಹೇವ್ ಮಾಡ್ಕೊಳ್ಳೋದು. ಅಪ್ರಿಷಿಯೇಟ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂದರೆ
ಅಂಶಗಳ ಹ್ಯೂಮನ್ ರೈಟ್ಸ್ ಅಂಶಗಳ ತಿಳುವಳಿಕೆ ಮಾಡಿಕೊಂಡು ಅಪ್ರಿಷಿಯೇಟ್ ಮತ್ತು ಅದನ್ನು ಗೊತ್ತು ಮಾಡಿಕೊಂಡು ಬೇರೆಯವ್ರಿಗೂ ತಿಳಿಸಿ ನೀವು ಅದನ್ನು ಪಾಲಿಸಿ ಮಾಡ್ಕೊಂಡು ಹೋಗೋದು. ಎಕ್ಸ್ಪ್ಲೈನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ಮತ್ತು ನಮಗೆ ಯಾವ ಥರ ಕಾನೂನು ಇದೆಯೋ, ಸಾಮಾನ್ಯ ಜನರಿಗೆ ಏನು ಕಾನೂನು ಇದೆಯೋ, ಪಾಲಿಟಿಕಲ್ ಇರುವಿಗೆ ಏನು ಕಾನೂನು ಇದೆಯೋ ಅದನ್ನು ಪಾಲಿಸಿ ಹೋಗೋದು. ಲರ್ನ್ ಟು ಡೆವಲಪ್ ದಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಲಾ, ಮತ್ತು ಅಂತಾರಾಷ್ಟ್ರೀಯ ಹ್ಯೂಮನ್ ರೈಟ್ಸಿಗೆ ಏನೇನೆಲ್ಲ ಬೇಕಾಗಿದೆ, ಆ ಲಾ ಏನು, ಆ ಕಾನೂನು ಏನು, ಅದನ್ನ ಬಗ್ಗೆ ತಿಳುವಳಿಕೆ ಮಾಡ್ಕೊಂಡು ಮಾಡೋದು. ಇದನ್ನೆಲ್ಲ ಪಾಲಿಸ್ಕೊಂಡು ಹೋಗೋಣ. ನಾವು ಮುಂದಕ್ಕೆ ಒಂದೊಂದು ವೀಡಿಯೋದಲ್ಲಿ ಆಚರಿಸ್ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ವೀಡಿಯೋದಲ್ಲಿ ನೋಡೋಣ. ನಮಸ್ಕಾರ.